ಸಾಕಷ್ಟು ಬೇಗ ಗುಡ್ ಮಾರ್ನಿಂಗ್ ಮಾತಿರಲ್ಲ. ಇನ್ನು ಮೇ 1 ನಮ್ಮ ಲೇಬರ್ಸ್ ಡೇ ಪೋಯ್ ಸತಿ ಐಸ್ಪು ಸತಿ ಮತ್ತು ನಮ್ಮ ಕ್ರಿಕೆಟ್ ಮ್ಯಾಚ್ ಆದಿತ್ತು. ಈ ಸತಿ ಅಂಚನೆ ಮ್ಯಾಚ್ ಉಂಡು, ಐನ್ ಟೀಮ್ ಉಂಡು ಅಂಚೆ ರೆಡಿ ಆಯ್ತು ಪೂರ. ಐನ್ ಕಾಲಿಕ್ಲಾಗದಿತ್ತೆ ನಮ್ಮ ಒಂಚೂರು ನಮ್ಮ ರಕ್ಷಿತೇರುಳ್ಳಿರು ಅರ್ಲಿಲ್ಲಡೆ ಬತ್ತಿತ್ತ ಚೂರು ಬೇಲೆ ನೀರ್ದ ಬಾಟ್ಲು ಅದು ಕೊಂಡ್ರೆಂಡು ಬ್ಯಾಂಕುಲ್ ಬೇಲೆ ಲೇಬರ್ಸ್ ಡೇ ಇನ್ನಿಲ್ಲ ಬೇನ್ಪಿನಿ ಅಂಚಿತ್ತೆ ಮ್ಯಾಚ್ ಸ್ಟಾರ್ಟ್ ಆಗಿರುಂಡು 7 ಕಾಲಿಗೆ ದಂಚಿ ಪೋಯ್ ಅಲ್ಪ ಹೋದು ಮಾತಾಡ ತೂಕ ಇಂಚ ವ್ಯವಸ್ಥೆ ತೂಕ ಎಂಚ ವ್ಯವಸ್ಥೆ ಆತನ ಮಾತು ತೂದು ವರ್ಗ ಪೋಯ್ ಅವಲೇ ಅವಲೇ ಬೇಗಲಕ್ಕೆ దాదాపు ಗೊತ್ತುಜಿ ಮಾರೆ ನಿದ್ರೆ ಬರುದುಂಡು దాదాపు ಗೈಸ್ ನಿದ್ರೆ ಆಗ್ಬೋದು దాదాపు నిద్ర చెప్పి ఎంకులు గొప్ప ఎంకులు విన్నావా ఎంకులు ఓకే ఎంకులు విన్నాంటే పూరా టీమ్ లో వాళ్ళ బెస్ట్ కన్ను ಕೆಂಪು ಆತನ ಮಾರಣ್ಣ ಕಣ್ಣದಲ್ಲ ಮುಂಚಿದೊಟ್ಟಿ ಬಾರ್ದನ ಅವಂತೆ ಕಾಟೆ ಜಾಸ್ತಿ ಆತನ ಹಾಕು ಹಿಂಗ್ ನೋಡು ಅಂಚಾದ ಹಾಕು ಅದೇ ನಿದ್ರೆ ಜಾಸ್ತಿ ನಿದ್ರೆ ಜಾಸ್ತಿ ಓಕೆ ಕಾಟೆ ಮಧ್ಯಾಹ್ನ ಮತ್ತೆ ಜೈಜಿ ಮಾರ್ರಿ ಪೂರಾ ಬೇಲೆ ಗ್ರೌಂಡ್ ಬೇಲೆ ಅಂದ್ ಗ್ರೌಂಡ್ ಮಸ್ತ್ ಬೇಲೆ ಅದ ಮಣ್ಣು ವಾರ್ಡನೆ ಬೇಲೆ ಅಂದ್ ಮಾರ್ರಿ ಹಾಕಿದಾಕ್ಲಿ ಅವನ್ ಓಕೆ ಗೈಸ್ ಬೈ ಬೈ ಪೂರಾ ಪಕ್ಕದಿಕ್ಕ ಈ ಸಲ ಕಪ್ ನಮ್ದೇ ಮಗಲ ಬ್ಯಾತ ಟೀಮ್ ಎಂಕಲ ಬ್ಯಾತ ಎಂಕಲ HP 11 ಬಂದೊಂಜಿ ಎಡ್ಡೆ ಟೀಮು ಬಾರಿ ಈ ಸತಿ ನಮ್ಮ ಕಪ್ಪು ದೇರ್ಪುಣ ಅಂಚಿನ ಟೀಮು ಅಂಚೆ ನಾವು HP ಸ್ವಲ್ಪ ಬತ್ತ ಇತ್ತ ಹೋಗಿಲ್ಲ ನಮ್ಮ ಬೇಲೆದ ಲೇಬರ್ ಸೌಲಿ ಎಂಗ್ಳೂರ ಮಾತಿಟ್ಲ ಬರ್ನು ಈ ಮಂಡ್ಯ ಜನ ಚಿತ್ತೆಲ್ಲ ಬರೋದನ್ನು ಹೆಚ್ಚ ಗೊಬ್ಬೆ ಅಂತ ಓಡಿನಿ ಈ ಸತಿ ಬಾರಿ ಗೊಬ್ಬೆ ಸಂತನ್ನ ಯಾನ್ನ ಒಂಜಿ 6 ಉಂಡು ಅಂತೆ 6 ಹೊಡೆ ಹಾಕುವೆ ಕುಲೆಗೆ ಹೋಗುನ ತೂಕ ಹೋಗಂದಿಲ್ಲ ನಮ್ಮ ಕೈಕಂಬ ಬತ್ತ ಕಾಟಿಬಲ ಒಂದು ಕಾಣ ಬಾಲ ಹೋಗಿ ವೈದ್ಯರಿಗೆ ಕೋಡಂಜಿ ಬ್ಯಾನರ್ ಪೂರ ವಾರದ ರಾತ್ರಿ 10-15 ಆತನ ಬೇಲೆ ರಿಟರ್ನ್ ಬಂದಾಗ ತೂಕ ಏರುಳ್ಳೇರು ಏರಿಜ್ಜೇರು ನೀರು ಒಂಜಿ ಅಲ್ಪ ಒಂಜಿ ಬರೀ ದೀದು ಚಾತ ವ್ಯವಸ್ಥೆ ಅನ್ನ ತುಕ್ಕೇನ್ಗ ಚಾತಲ ಉಂಡು ವ್ಯವಸ್ಥೆ 12 ಚಾ ಬಾರ್ದು ರೆಡಿ ಆಕ ಅಲ್ಪ ನಾವು ವಾಮಪ್ಪ ಅದು ವಾಮಪ್ಪ ಅದು ರೆಡಿ ಆಗಿ ಮ್ಯಾಚಿಗೆ ಬತ್ತೈತೆ ನಾವು ಕೈಕಂಬ ಗಣೇಶ್ಪುರ ಬತ್ತ ಮೂಲೆ ಚೂರು ದೀದು ನೀರು ದೀದು ಚಾ ಬಾರ್ದು ವರ್ಕ ಓಕೆ ಏರು ಬರಡು ಬರಂದೆ ಗುಲ್ಲಡು ನಮ್ಮ ಬೇಲೆ ನಾವು ಅನ್ಬೇಕ ಈ ಸಲ ಕಪ್ಪು ನಮ್ದೇ ಈ ಸಲ ನೋಡಿ ಪೋಯ್ ಸತಿ ಎಂಕುಲೆ ವಿನ್ ಕೊಡಲ್ಲ ತುಕ ಮೂಲ ಕೈಕಂಬ ಬತ್ತ ಅಲ್ಲ ತೇರ್ ಬುರನ್ನು ಮೂಲ ಮಂಜು ಆಶೀರ್ವಾದ ಬೋರ್ಡು ನಂಗೆ ಮೇರ್ ಬೋರ್ಡು ಮೈನ್ ಮಂಜು ಆಶೀರ್ವಾದ ತಂದು ಪೋಯ್ ಗ್ರೌಂಡ್ ಬತ್ತ ಪೂರ ರೆಡಿ ಆತನು ಸೋಮೆ ವೈದ್ಯ ಗಾಂಡೆ ತೈಲು ರೆಡಿ ಆತನು ಪೂರ ರೆಡಿ ಆತನು ಎಲ್ಲ ರೆಡಿ ಆಗಿದೆ ಯಾಸೋ ಗಂಡಿಲ್ಲ ಬರ್ತಿರಲ್ಪ ಧನು ಸಟ್ಟಿ ರಪ್ಪ 2 ನಿಮಿಷದ ಬೇಲೆ ಆಪನ್ ಧನುನ ಡೆಕೋರೇಷನ್ ನಮ್ಮ ಗುರು ಆರ್ಸ್ ಸಾರಿ ಧನು ಆರ್ಸ್ ಧನು
ತಮ್ಮ ತಮ್ಮ ಕಿವಿಗಳನ್ನು ಇಲ್ಲಿ ಬಾಡಿಗೆಗೆ ನೀಡಿ ನಮ್ಮೊಂದಿಗೆ ತುಂಬ ಅಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಇವರನ್ನೆಲ್ಲ ಸ್ವಾಗತಿಸುವ ನಮ್ಮ ಕರ್ತವ್ಯ. ಅವರು ಬರುವಾಗ ಗೌರವಪೂರ್ವಕವಾಗಿ ಅವರ ಮಾತುಗಳನ್ನು ಕೇಳುವುದು ಕೂಡ ನಮ್ಮ ಕರ್ತವ್ಯ. ಬಂಧುಗಳೇ, ಎಚ್ ಪಿ ಸಿ ಎಲ್ ಪ್ರೀಮಿಯರ್ ಲೀಗ್ ಸೀಸನ್ 4 ಈ ಕನಸು ನನಸಾಗುವ ಈ ಕ್ಷಣದಲ್ಲಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇದಕ್ಕಿಂತ ಮುಂಚೆ ಹಲವಾರು ವರ್ಷಗಳ ಕೂಡ ಪರಿಪೂರ್ಣತೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಇಂದು ಕೂಡ ಎಲ್ಲರೂ ಒಟ್ಟಾಗಿದ್ದೇವೆ. ಇದನ್ನು ಕೂಡ ಯಶಸ್ಸು ಮಾಡುವುದು ನಮ್ಮ ಕರ್ತವ್ಯ. ಬಂಧುಗಳೇ, ನಮ್ಮೊಂದಿಗಿದ್ದಾರೆ ಆದಿತ್ಯ ರಾಯಪರ್ಲು, ಸೀನಿಯರ್ ಮ್ಯಾನೇಜರ್ ಆಫ್ HPCL. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆಕಾಂಕ್ಷಾ ಎನ್ ವಾಗ್ಮಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಫ್ HPCL ಬಾಟ್ಲಿಂಗ್. ಭಾಸ್ಕರ್ ವಿ, ಪ್ರೊಪ್ರೇಟರ್ ಸಹ್ಯಾದ್ರಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಾವೂರು. ಇವರನ್ನು ಕೂಡ ಸ್ವಾಗತ ಮಾಡ್ತಿದ್ದೀನಿ ವೇದಿಕೆ ಮೇಲೆ. ಮೋಹಿತ್ ಯಾದವ್, ಆಪರೇಷನ್ ಆಫೀಸರ್. ಸರ್, ತಮಗೂ ಕೂಡ ಸ್ವಾಗತ. ದಯವಿಟ್ಟು ಆಸನವನ್ನು ಸ್ವೀಕರಿಸಿಕೊಳ್ಳಿ. ದಿಲೀಪ್ ಕುಮಾರ್, ಆಪರೇಷನ್ ಆಫೀಸರ್. ತಾವು ಕೂಡ ಆಸನವನ್ನು ಸ್ವೀಕರಿಸಿಕೊಂಡಿದ್ದಾರೆ ಸರ್. ಅಂತೆಯೇ ರಾಹುಲ್ CS, ಮ್ಯಾನೇಜರ್. ಸರ್, ತಾವು ಕೂಡ. ಹರೀಶ್ ಕೊಟ್ಟಾರಿ, ಎಂಪ್ಲಾಯೀಸ್ HPCL ಬಾಟ್ಲಿಂಗ್. ತಮಗೂ ಕೂಡ ಸ್ವಾಗತ ಬಯಸಿದ್ದೇನೆ. ಹಾಗೆ ರೋಹಿತ್ ದೇವಾಡಿಗೆ, ಅಜಯ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು, ಈ ಮೈದಾನದ ಅಧ್ಯಕ್ಷರು ರೋಹಿತ್, ಇವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಆಸನವನ್ನು ಸ್ವೀಕರಿಸಿಕೊಳ್ಳಿ ಸರ್. ರೋಹಿತ್ ದೇವಾಡಿಗ. ಅಂತೆಯೇ ಸತೀಶ್ ಆಚಾರ್ಯ, ಅಧ್ಯಕ್ಷರು ಓಕುಳಿಕಟ್ಟೆ, ಸತೀಶ್ ಅಣ್ಣ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಕೇಶವ ಭಂಗೇರ, ಅಧ್ಯಕ್ಷರು HPCL ಪ್ರೀಮಿಯರ್ ಲೀಗ್ 4ನೇ ಈ ಬಾರಿಯ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಜೋರಾದ ಚಪ್ಪಳಿ ಬರಲಿ. ಅಂತೆಯೇ ಶ್ರೀನಿವಾಸ್ SVS ಎಂಟರ್ಪ್ರೈಸಸ್, ತಮಗೂ ಕೂಡ ಸ್ವಾಗತ ಬಯಸ್ತೇನೆ. ಅಂತೆಯೇ ಯಶೋಧರ್ ಎಂಪ್ಲಾಯೀಸ್, ಯಶೋಧರ್ ನಮ್ಮಲ್ಲಿ ಸಹೋದ್ಯೋಗಿ ಆಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಬಯಸಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಆದಂತ ರಘುನಾಯಕ್ ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಸ್ವಾಗತ ಬಯಸ್ತಿದ್ದೀನಿ. ಬಂದಂತ ನಿಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಮೊದಲಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಭಗವಂತನ ಅನುಗ್ರಹ ಬೇಕು. ಪ್ರಾರ್ಥನೆಯೊಂದೇ ಪ್ರಥಮ ಪರಿಹಾರ. ಒಂದು ಬಾರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಗಜಾನನ ಗಿರಿಜಾನಂದನ ನಿರಂಜನ. ಬಂಧುಗಳೇ, ಕನಕದಾಸರ ಒಂದು ಮಾತು. ಓಕೆ, ಅತಿಥಿಗಳು ಬಂದಂತ ಅತಿಥಿಗಳೆಲ್ಲ ನಡೆಯುವಂತಹ ಈ ದೀಪದ ಎಲ್ಲರ ಬದುಕಿನಲ್ಲಿ ಆ ನಿಟ್ಟಿನಲ್ಲಿ ದೀಪ ಪ್ರಜ್ವಲನೆ ಮಾಡಿದಂತ ಎಲ್ಲ ಅತಿಥಿ ಗಣ್ಯರಿಗೆ ಮನಸಾರಿ ವಂದಿಸುತ್ತಾ ಸ್ವಾಗತ ಭಾಷಣವನ್ನು ನಡೆಸಿಕೊಡುತ್ತಿಗೆ CL ಪ್ರೀಮಿಯರ್ ಲೀಗ್ 2025 ಸೀಸನ್ 4 ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮೊದಲಿಗೆ ನಮ್ಮ HPCL प्रीमियर लीग ना हमारे आज का चीफ गेस्ट ऑनरेबल सर VM आदित्य राय प्रोलो, सीनियर मैनेजर HPCL बोटिंग प्लांट हमारे साथ है. इनको भी हमारे HPCL प्रीमियर लीग की तरफ से और वर्कर डे की तरफ से हार्दिक स्वागत करता हूँ. ಜೋರಾದ ಕೈ ಚಪ್ಪಾಳೆಯ ಮೂಲಕ ನಮ್ಮ ಪ್ರೀತಿ ಪ್ರೋತ್ಸಾಹವನ್ನು ತೋರಿಸಿಕೊಳ್ಳೋಣ.
ಜೋರಾಯಿನ ಕೈ ತಟ್ಟಿ ಬಾರನ್ನು ಉಳ್ಪಡೆ ನಮ್ಮೊಟ್ಟಿಗೆ ಇಪ್ಪನಗಳು ಬೈದೇರಿ ಅಟ್ಲೇ ನಮ್ಮ ಪ್ರೀತಿದ ಜೋಡನ್ನು ಕಟ್ತಾರೆ. ಹಾಗೆ HPCL ಪ್ರೀಮಿಯರ್ ಲೀಗ್ ಇದರ ಅಧ್ಯಕ್ಷ ಮಹನೀಯರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ HPCL ಎಲ್ಲ ಅಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ HPCL ಪ್ರೀಮಿಯರ್ ಲೀಗ್ನ ಮಾಲೀಕರೇ ಮತ್ತು ಈ ಕಾರ್ಯಕ್ರಮವನ್ನು ಮತ್ತು HPCL ಲೀಗಿಗೆ ಪ್ರೋತ್ಸಾಹ ನೀಡಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ನೋಡಿ, ಆಟ ಅಂತಂದರೆ ಯಾರಿಗಿಷ್ಟ ಇಲ್ಲ. ನಾವು ಹುಟ್ಟುವಾಗಲೇ ಪ್ರಾರಂಭ ಮಾಡ್ತೇವೆ ಆಟ ಆಡೋದು, ಸಾಯೋವರೆಗೂ ನಾವೇನು ಮಾಡ್ತೇವೆ, ಆಟ ಆಡ್ತಾ ಇರ್ತೇವೆ. ಹೀಗೆ ಜೀವನದುದ್ದಕ್ಕೂ ಆಟ ಭಾಳ ಹಾಸು ಹೊಕ್ಕಾಗಿದೆ. ಯಾವಾಗ ಈ ಆಟ ನಮಗೆ ಮಜಾ ಕೊಡ್ತದೆ ಅಂತಂದರೆ ನಾವು ಅದನ್ನು ಇಷ್ಟಪಟ್ಟು ಆಡುವಾಗ. ನೋಡಿ, ಮನುಷ್ಯನಿಗೆ ಬೆವರು ಬರ್ತದೆ, ಸುಮ್ಮನೆ ಕೆಲಸ ಮಾಡಿದರೂ ಬೆವರು ಬರ್ತದೆ, ಸುಮ್ಮನೆ ನಡ್ಕೊಂಡು ಹೋದರೂ ಬರ್ತದೆ. ಆದರೆ ಆಟ ಆಡಿದಾಗ ಬರುವಂಥ ಬೆವರಿನಿಂದ ಭಾಳ ಖುಷಿ ಕೊಡ್ತಕ್ಕಂಥದ್ದು, ಬಹಳ ಮನಸ್ಸಿಗೆ ಮುದ ಕೊಡುವಂಥದ್ದು. ಅದಕ್ಕಾಗಿ ಅರಿಸ್ಟಾಟಲ್ ಒಂದು ಕಡೆಗೆ ಹೇಳ್ತಾರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಒಂದು ಸದೃಢವಾದ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿದೆ ಅಂತ. ಯಾವಾಗ ನಾವು ಫಿಸಿಕಲಿ ನಾವು ದಷ್ಟಪುಷ್ಟರಾಗಿರ್ತೇವೆ, ದೃಢರಾಗಿರ್ತೇವೆ, ಆವಾಗ ನಮ್ಮ ಮಾನಸಿಕ ಏನು ಆರೋಗ್ಯ ಇದೆ ಅದು ಕೂಡ ಒಂದೇ ರೀತಿಯಾಗಿ ಅದೇ ಥರ ಇರ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ನಮ್ಮನ್ನು ಫಿಟ್ನೆಸ್ಸಲ್ಲಿ ಇಟ್ಕೋಬೇಕು. ಈಗ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಈ ಮನುಷ್ಯನ ಜೀವನ ಎಷ್ಟು ಕಟ್ಟುನಿಟ್ಟಾಗಿ ಗಟ್ಟಿಮುಟ್ಟಾಗಿದೆ ಅಂತಕ್ಕಂಥದ್ದು. ಈಗ ನಾವು ತಿಂತಕ್ಕಂಥ ತಿಂಡಿ ಆಗಿರ್ಬೋದು, ಉಪಹಾರ ಆಗಿರ್ಬೋದು, ಫಲಾಹಾರಗಳಾಗಿರ್ಬೋದು, ಈ ಹಿಂದೆ ನಮಗೆ ಹಿರಿಯರಿಗೆ ಆರೋಗ್ಯವನ್ನು ಕೊಡ್ತಾ ಇತ್ತು, ಆ ಥರ ಕೊಡೋದಿಲ್ಲ. ಸೊ ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ದೈಹಿಕ ಚಟುವಟಿಕೆಗಳನ್ನು ಬಿಟ್ಟು ತುಂಬ ಕಷ್ಟ ಇದೆ. ಅದಕ್ಕಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿಮ್ಮ HPCL ವರ್ಕರ್ಸ್ ಏನಿದ್ದೀರಿ ಆಯೋಜನೆ ಮಾಡಿದ್ದೀರಿ. 4 ವರ್ಷದ ಹಿಂದೆ ನಿಮ್ಮದೇ ಆದಂಥ ಒಂದು ಕ್ರಿಕೆಟಲ್ಲಿ ಒಂದು ಬೋರ್ಡನ್ನು ನೀವು ಮಾಡ್ಕೊಂಡಿದ್ದೀರಿ, ಇಂತಹ ಒಂದು ಅದ್ಭುತವಾದಂತಹ ಆಟಗಳನ್ನು ಆಯೋಜನೆ ಮಾಡಲಿಕ್ಕೆ. ಸೊ ಅದಕ್ಕಾಗಿ ವಿಶೇಷವಾಗಿ ನಿಮ್ಮ HPCL ಕ್ರಿಕೆಟ್ ಲೀಗ್ಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಟ ಆಡಿ, ಮತ್ತೆ ಆಡಿ, ಇನ್ನಷ್ಟು ಆಡಿ ಅಂತ ಹೇಳ್ತೇನೆ. ಒಳ್ಳೆ ಸ್ಪೋರ್ಟ್ ಏನು ನಾವು ಸ್ಪರ್ಧಾ ಮನೋಭಾವನೆ ಅಂತ ಹೇಳಿ ಹೇಳ್ತೇನೆ, ಅದನ್ನೆಲ್ಲ ಬೆಳೆಸ್ಕೊಳ್ಳಿ. ಯಾರು ಇದರಲ್ಲಿ ಸೋಲ್ತೀರಿ, ಯಾರು ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಇವತ್ತು ನಿಮ್ಮದಿದೆ, ನಿಮ್ಮ ಆಟವನ್ನು ತೋರಿಸುವಂಥ ಒಂದು ದಿನ. ಎಲ್ಲರೂ ನಿಮ್ಮ ಕೌಶಲ್ಯವನ್ನು, ನಿಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿ. ಮತ್ತು ವಿಶೇಷವಾಗಿ ನಾವು ಪೊಲೀಸಾಗಿ ನಿಮ್ಮ ಮೇಲೆ ಯಾವುದೇ ನಿರ್ಬಂಧವನ್ನು ಹೇರೋದಿಲ್ಲ. ನಿಮ್ಮ ಆಟ ಚೆನ್ನಾಗಿ ಆಡಿ ಅಷ್ಟೇ, ಮತ್ತೇನಿಲ್ಲ. ಮತ್ತು ನಿಮಗೆ ಏನಾದರೂ ತೊಂದರೆ ಆದರೆ ದಯಮಾಡಿ ನಮಗೆ ಒಂದು ಕರೆ ಮಾಡಿ. ನಮ್ಮ ಶಿವಪ್ರಸಾದ್ ಇದ್ದಾರೆ ಮತ್ತು ಸತೀಶ್ ಅವರು ನಮಗೆ ಬೇಕಾದಂಥ ದಿನ ಇಲ್ಲೇ ಇದ್ದಾರೆ. ನಿಮ್ಗೆ ಏನೇ ಸಹಕಾರ ಬೇಕಾದ್ರೆ ನಾವು ಮಾಡ್ತೇವೆ. ಸೊ ಅದಕ್ಕಾಗಿ ನಿಮ್ಮ ಏನು ಈ ವಿಶೇಷವಾಗಿ ಯಶಸ್ವಿಯಾಗಿ ಸಾಗಲಿ. ಮುಂದೆ ಕೂಡ ಈ 5 ವರ್ಷ, 10 ವರ್ಷ, 25 ವರ್ಷ ಪೂರೈಸಿ ನಾನು ಈ विनर जो भी होगा उसको भी पहले से बहुत बहुत बधाई. थैंक यू. ಸೇವೆಯನ್ನು ನಿತ್ಯ ನಿರಂತರ ಮಾಡುತ್ತಿರುವಂತಹ ಅದೆಷ್ಟು ಯುವಕರು ನಮ್ಮೊಂದಿಗಿದ್ದಾರೆ. ಅತಿಥಿಗಳು ಸೇರಿ ಧನವನ್ನು ಸನ್ಮಾನಿಸಿಕೊಡಬೇಕಾಗಿ ಕೇಳ್ಕೊಳ್ತಿದ್ದೇವೆ.
ಕಾಟಿಬಳ್ಳ ಕೃಷ್ಣಾಪುರ ಆಶ್ರಯ ಕಾಲೋನಿ ನಿವಾಸಿ ಶ್ರೀಯುತ ಜಗದೀಶ್ ಪೂಜಾರಿ ಮತ್ತು ಶ್ರೀಮತಿ ಜಾನಕಿ ದಂಪತಿಗಳ ಸುಪುತ್ರರಾದ ತಾವು ಬಡ ಕುಟುಂಬದಲ್ಲಿ ಜನಿಸಿದರೂ ಸಮಾಜ ಸೇವೆಯ ಕಡೆಗೆ ತನ್ನ ಒಲವು ಇದ್ದ ಕಾರಣ ನೌಕರಿ ಬಿಟ್ಟು ತನ್ನಲ್ಲಿ ಸೂಕ್ತವಾಗಿರುವ ವಿವಿಧ ಕಲಾ ಚಾತುರ್ಯವನ್ನು ಪ್ರಕಟಪಡಿಸಲು ಮುಂದೂಡಿದ ಇಟ್ಟ ಹೆಜ್ಜೆ ಯಶಸ್ಸು ಕಂಡವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಿಭಿನ್ನ ವೇಷ ತೊಟ್ಟು ಅನಾರೋಗ್ಯ ಪೀಡಿತರ ನೆರವಿಗೆ ಸ್ಪಂದಿಸಿದ ಕೀರ್ತಿಯೊಂದಿಗೆ ಜೂನಿಯರ್ ರವಿ ಕಟಪಾಡಿ ಎಂಬ ಖ್ಯಾತಿಗೆ ಭಾಜನರಾದರು. ನೀವು ಹಾಗೂ ನಿಮ್ಮ ತಂಡದ ಕಾರ್ಯ ಅಭಿನಂದನೀಯ. ಗಾಳಿ ಮಳೆ ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಕಳೆದ 4 ವರ್ಷಗಳಿಂದ ಸಾರ್ವಜನಿಕರು ಹಾಗೂ ದಾನಿಗಳ ಸಹಕಾರವನ್ನು ಯಾಚಿಸಿ ಸಂಗ್ರಹವಾದ ಸತ್ಯವಾದ ಸಮಾಜ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಾಲ್ನುಡಿಯಂತೆ ತಾವು ತಮ್ಮ ಕಷ್ಟದ ಬದುಕಿನ ಜೊತೆಗೆ ಮತ್ತೊಬ್ಬರ ಬದುಕಿಗೆ ನೆರವಿಗೆ ನೀಡಿದವರು. ನೀವು ಸಮಾಜದಲ್ಲಿ ಎಲ್ಲವೂ ವ್ಯಾಪಾರೀಕರಣವಾಗುವಾಗ, ಮಾನವೀಯತೆ ಮರೆಯಾಗುವಾಗ ಬಡವರ ಪಾಲಿನ ಕರುಣಾಮಯಿ ತಾವಾಗಿದ್ದೀರಿ. ತಮ್ಮ ಜೀವನ ನಿವಾರಣೆಗೆ ಧನು ಆರ್ಟ್ಸ್ ಗ್ಯಾಲರಿ ಹಾಗೂ ಶ್ರೀ ಗುರು ಡೆಕೋರೇಷನ್ ಈವೆಂಟ್ ನಡೆಸಿ ಜೊತೆಗೆ ನಾಟಕ, ಯಕ್ಷಗಾನ, ನೃತ್ಯ, ಹುಲಿವೇಷ, ಚಿತ್ರಕಲೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಿರಿ. ತಮ್ಮ ಜೀವನದುದ್ದಕ್ಕೂ ಬಡವರಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಅದರಲ್ಲಿ ತೃಪ್ತಿ ಕಂಡವರು. ತಾವು ತಮ್ಮ ಚೈತ್ರ ಯಾತ್ರೆಯನ್ನು ಯಶಸ್ಸಿನ ಮೆಟ್ಟಿಲು ಮತ್ತಷ್ಟು ಎತ್ತರಕ್ಕೇರಲಿ ಎಂದು ಸುದೇಶದಿಂದ ಹಾಗೂ ಕಲೆಯಲ್ಲಿ ಸಮಾಜ ಸೇವೆಯನ್ನು ತಾವು ತೋರಿಸಿದ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ನಿಮ್ಮ ಈ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ HPCL ಪ್ರೀಮಿಯರ್ ಲೀಗ್ ಸೀಸನ್ 4 ಈ ಸುಸಂದರ್ಭದಲ್ಲಿ ನಡೆದಿರುವ ಎಲ್ಲಾ ಗಣ್ಯರ ಸಮ್ಮುಖದಲ್ಲಿ ಗೌರವದಿಂದ ಸನ್ಮಾನಿಸಿ ಈ ಅಭಿನಂದನಾ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಸ್ಥಳ ಅಜಯ್ ಗೌಂಡ್ ಕೈಕಂಬ. HPCL ಪ್ರೀಮಿಯರ್ ಲೀಗ್ ಫಾರ್ ವರ್ಕರ್ಸ್ ಡೇ 2025 ಸೀಸನ್ 4. ಒಂದು ಕೈ ಮೇಲುಗೈ ಏರಿಸಿದಂತಹ ಧನಂಜಯ್, ಖಂಡಿತವಾಗಿಯೂ ನೀವು ಕೂಡ ಎಲ್ಲರೂ ಗಣೇಶೋತ್ಸವದ ಆ ಮೆರವಣಿಗೆಯಲ್ಲಿ ಕೂಡ ಮತ್ತು ಕುಟೋಳಿಯ ಆ ಮೆರವಣಿಗೆಯಲ್ಲಿ ಕೂಡ ಧನು ಸಾಮಾನ್ಯ ರೀತಿಯಲ್ಲಿಲ್ಲ, ಅದೊಂದು ರಾಕ್ಷಸೀಯ ಪ್ರವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಡವರಿಗೆ ದಾನವನ್ನು ನೀಡುತ್ತಿರುವಂತಹ ಪ್ರತಿ ವರ್ಷ ಕೂಡ ಒಂದಷ್ಟು ಹಣವನ್ನು ತನ್ನ ದುಡಿಮೆಯ ಮೂಲಕ ಕೂಡ ಹಾಗೂ ಈ ವೇಷಭೂಷಣದ ಮೂಲಕ ಕೂಡ ನೀಡುತ್ತಾ ಬಂದಿದ್ದಾರೆ. ಇವರನ್ನೆಲ್ಲ ಸ್ವಾಗತಿಸುವುದು, ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ. ಗೆಳೆಯರ ದಯವಿಟ್ಟು ಜೋರಾದ ನಿಮ್ಮ ಕೈ ಚಪ್ಪಾಳೆ, ಒಂದೊಂದು ಕೈ ಚಪ್ಪಾಳೆಯ ನೋಡಿ ವಿರಾಟ್ ಕೊಹ್ಲಿ, ಶ್ರೇಯಸ್ ಘೋಷಲ್ ಅಂತ ಪ್ರತಿಭೆಗಳ ಮೇಲೆ ಬಂದದ್ದು. ಇನ್ನು ನಾವು ತಟ್ಟುವ ಚಪ್ಪಾಳೆ ಅವರು ಖಂಡಿತವಾಗಿ ಇನ್ನಷ್ಟು ಮತ್ತೆ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ. सबको गुड मॉर्निंग। आज मई 1 मेड है, तो जो कोई भी काम करते हैं 10 साल का बच्चे से 60 साल का दादा तक सब लोग आज सेलिब्रेट करना है। और आज अब ये क्रिकेट ऐसा सब लोग खेल रहा है मिलके, तो बहुत अच्छा चीज कर रहे हैं। हर साल यही करते रहिए और हमारा सपोर्ट रहेगा। थैंक यू। ನಿರ್ದೇಶಕರಾದ ಶ್ರೀಯುತ ರಘುನಾಯಕ್ ಸರ್ ಅವರು ತನ್ನ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ಹಾಗೂ ಕ್ರೀಡಾಭಿಮಾನಿಗಳು. ನಮ್ಮ ಕರಾವಳಿ ಪ್ರದೇಶದಲ್ಲಿ ಯುವಕರು ಒಂದು ಕಡೆ ಸೇರಬೇಕೆಂದರೆ ಅದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಈ ಒಂದು ಕ್ರೀಡಾಕೂಟ ಸೌಹಾರ್ದತೆಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದ ಈ ಸೋಲು ಗೆಲುವು ಇದ್ದದ್ದೇ. ಆದ್ದರಿಂದ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿ ಸೌಹಾರ್ದತವಾಗಿ ಆಡಿ ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಶುಭಾಶಯ ನೀಡುತ್ತಿದ್ದೇನೆ. ಶೈನ್ಸ್ HP ರಾಯಲ್ಸ್ ದಯವಿಟ್ಟು ಒಬ್ಬೊಬ್ಬರು ಕಟ್ಟ ಚಪ್ಪಳೆ ಬರಲಿ. HP ಸೂಪರ್ ಕಿಂಗ್ಸ್ ದಯವಿಟ್ಟು ಕಪ್ತಾನ. ಈ ಕಾರ್ಯಕ್ರಮ ಬಂದು ಚಂದಗಾಣಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ನೀಡುತ್ತೀರಿ. ಭಾಸ್ಕರ್ ವಿ, ಪ್ರೊಫೆಸರ್ ಸಹ್ಯಾದ್ರಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸರ್, ತಮಗೂ ಕೂಡ ಧನ್ಯವಾದಗಳು. ಮತ್ತೆ ಮೋಹಿತ್ ಯಾದವ್ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗಾಗಿ ಸಮಯ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಿದ್ದೀವಿ. ದಯವಿಟ್ಟು VM ಆದಿತ್ಯ ರಾವ್ ಕೂಡ ರಿಬ್ಬನ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಕೂಡ ಅಂಕಣಕ್ಕೆ ಚಾಲನೆ ನೀಡುವ ಮೂಲಕ ಅಧಿಕೃತ ಚಾಲನೆ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ತುಂಬಗಾಣಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಿರಿಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ HPCL ಪ್ರೀಮಿಯರ್ ಲೀಗ್ 2025 ಕೋರ್ಟ್ ಓಪನ್ ಆತನು ಓಪನಿಂಗ್ ಬಾಲಕರಾಗಿರುವಂತಹ ಮಂಜುನಾಥ್ ಇವರು ನಮ್ಮ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಹಾರ್ದಿಕವಾಗಿ ಈ ಪಂದ್ಯಾಟಕ್ಕೆ ಸ್ವಾಗತಿಸಬೇಕೆಂದುಕೊಳ್ಳುತ್ತಾ HP ಶೈನ್ ವಿರುದ್ಧ ಸಾಗಿ ಬರಲಿಕ್ಕಿದೆ. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಬ್ರಿಜೇಶ್ BMS ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಪಂದ್ಯಾಟಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಐನೋವಾರ್ಡ್ ಇರುವ ರನ್ನದಲ್ಲ ಉಂತಾಡು ಬಂಪಿನ ಮೈಲ್ ಸ್ಟೋನ್ ಉಂಟು. ಆ ಮೈಲ್ ಸ್ಟೋನ್ ಪ್ಲಸ್ ರನ್ ಹಾಕುವ ಅದೇ ನೀವು ಬೇಟ್ ಮಾಡ್ತೀವಿ. ಸರಿ, ದೊಡ್ಡ ವಿಷಯ. ಬೆಸ್ಟ್ ಆಫ್ ಲಕ್. ಯೂಟ್ಯೂಬ್ ಬರು ಧಾವಿಸಲಾಗಿದೆ. ಎಸೆ ಬೇಕಿದೆ ಆರಂಭಿಕ ಚೆಂಡನ್ನು ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ತೋರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ನಾಗರಾಜ್ರವರು. ಥ್ಯಾಂಕ್ ಯು. 4ನೇ ಚೆಂಡನ್ನು HP ರಾಯಲ್ಸ್ ನೀರು ಓಲಿಪಿಂದಲ ಬರಡು ಕೇಳಿಗೆ HP ರಾಯಲ್ಸ್ ಅದೇ ರೀತಿ HP 11 ತಂಡದ ಕಪ್ತಾನ ಬರಬೇಕಿದೆ. 2 ಚೆಂಡುಗಳ ಮುಕ್ತಾಯವಾಗಿದೆ. ಮತ್ತೆ ರಾಯಲ್ಸ್ ಎಲ್ಲ 11 ಎಲ್ಲ ಟಾಸ್ ವಿನ್ ಒಂದೊಂದು ಆವೊಂದೊಂದು ಬನ್ನಿ ಟೇಲ್ ಬಂದರೆ ಹೆಡ್ ಬೋರ್ಡ್ HP 11 ಟಾಸ್ ವಿನ್ ಆದರೆ ಅವಕಾಶವನ್ನು ನೀಡಿಕೊಳ್ತಾ ಇದ್ದಾರೆ ಕಮಲ್. ಸುಂದರವಾದ ಕ್ಷೇತ್ರಕ್ಷಣೆಯನ್ನು ಬಂದಿದೆ. ಕೊನೆಯ ಚೆಂಡನ್ನು ಸೇವೆಗಿದೆ. ಕನಿಷ್ಠ ಪಕ್ಷವಾದರೂ ಒಂದೆರಡು ದೊಡ್ಡ ಬಡಿತಗಳ ಅನಿವಾರ್ಯತೆ ಖಂಡಿತವಾಗಿಯೂ HP ಸೂಪರ್ ಕಿಂಗ್ಸ್ ತಂಡಕ್ಕಿದೆ. ಮತ್ತೆ ಹೊಡೆತದೊಂದಿಗೆ ಅಂಕಿಅಂಶ ಪಟ್ಟಿಗೆ 1 ಓಟದ ಸೇರ್ಪಡೆಯಾಗಿದೆ. ಮುಂದುವರಿಸಿಕೊಳ್ಳುತ್ತಾ ಓವರಿನ ಮುಕ್ತಾಯವಾಗಿದೆ. 4 ಓವರಿನ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 20 ಕೊನೆಯ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳುತ್ತಾ ಸಫಾನ್ 6 ಚೆಂಡುಗಳ ಮುಂದೆ
ಎಸೆತಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯೊಂದಿಗೆ ತನ್ನ ಓವರಿನ ಮುಕ್ತಾಯವಾಗಿದೆ. 6 ಚೆಂಡುಗಳ ಮುಂದೆ ಕೇವಲ 2 ಓಟವನ್ನು ಬಿಟ್ಟುಕೊಡುತ್ತಾ ಸೇರಿಕೊಳ್ಳುತ್ತಾ 6 ಬಿದ್ದ ಚೆಂಡಿಗೆ ಅಶೋಕ್ ರವರ ಆಟಕ್ಕೆ ಅಂತ್ಯವನ್ನು ಕಾಣುತ್ತಾ ಇದ್ದಾವೆ. ಅಶ್ವೀನ ಸುಂದರವಾದ ಕ್ಷೇತ್ರರಕ್ಷಕತೆಯನ್ನು ನಿಭಾಯಿಸಿಕೊಳ್ಳುತ್ತಾ ಅಂಕಿಅಂಶವಟ್ಟಿಯ ಮುಂದುವರಿಸಿಕೊಳ್ಳುತ್ತಾ 26 ಬಂದಿದೆ. ಕೊನೆಯ ಚೆಂಡಿನೊಂದಿಗೆ ಶ್ರೇಷ್ಠ ಮಟ್ಟದ ಗೋಟ ರಕ್ಷಣೆ. ಇದರೊಂದಿಗೆ ಆರಂಭಿಕ ಇನ್ನಿಂಗ್ಸಿನ ಮುಕ್ತಾಯವಾಗಿದೆ. ಆರಂಭಿಕ ಇನ್ನಿಂಗ್ಸಿನ ಮುಕ್ತಾಯವಾದ ಬಳಿಕ 26-27ರ ಸವಾಲನ್ನು ಬಿಟ್ಟುಕೊಡ್ತಾ ಇದೆ HV11. 5 ಓವರ್ಗಳ ಮುಂದೆ 27ರ ಸವಾಲನ್ನು ಎದುರಿಸಬೇಕಿದೆ. ಚೆಂಡುಗಳ ವಿರಾಟ್ ಕೊಹ್ಲಿ ಅಶೋಕ್ ಕೊಹ್ಲಿ ಬರಲ್ಲ. అశోక నంచా కోటికి పోతిన ప్లేయర్ ఉన్నావు, కోటికి పోతిన లాట్ బోట్ వస్తావు సుందర ఎంచా మ్యాచ్ ఎంచా విన్నావు ఓ విన్నావు మళ్ళీ ತಂಡದ ಪ್ರಾಮುಖ್ಯತೆಯ ಎಸೆತಗಾರ ಅಶೋಕ್ ಆರಂಭಿಕ ಚೆಂಡನ್ನು ಕ್ರಮವಾಗಿ ಅನುಚಿತವಾಗಿ ಲೆಗ್ ಸೆಗಳಿಂದ ಬಹಳಷ್ಟು ಹೊರಗಿದ್ದ ಚೆಂಡುಗಳ ಮತ್ತೆ ಎಸೆಯಬೇಕಿದೆ. ಅಶೋಕ್ ತನಗಂದಿನ ದ್ವಿತೀಯ ಚೆಂಡು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ವಿನಂತಿ. ಆದಷ್ಟು ಬೇಗ ನೋಡ್ಬೋದು ತನ್ನೊಂದು ಫೋಟೋಗ್ರಫಿ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತಾರೆ ಅವರು. ದೇಶ ತನಗತ್ತಿನ ಪಂಚಮಚನನ್ನು ತೀರ್ಪುಗಾರ ರಿತೇಶ್ ಅವರ ನಡುವೆ ಶ್ರೇಷ್ಠ ಮಂಡದ ಚೆಂಡು ಬಹುಶಃ ಮೇಲ್ನೋಟಕ್ಕೆ ಸುಲಭ ಚೆಂಡಿನ ಪ್ರಯೋಗವನ್ನು ಮಾಡಿಕೊಂಡಿದ್ರು. 1+1 ರೂಪದಲ್ಲಿ ತರಗಾತಗಳಿಗೆ ಓಟಗಳ ಸೇರ್ಪಡೆಯಾದ್ರೆ ಅಂಕಿಅಂಶ ಉಲ್ಟಾ ದಾಂಡಿನ ಪ್ರಯೋಗ. ಶ್ರೇಷ್ಠ ಮಟ್ಟದ ಹೊಡೆತ ಸುನೀಲ್ ಬ್ಯೂಟಿ ಸುಂದರವಾದ ಹೊಡೆತದ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡಿದ್ರು. ಶ್ರೇಷ್ಠ ಮಟ್ಟದ ಹೊಡೆತ ಈ ಬಾರಿ ಚಿನ್ನ ಲೋಂಗ ವಿಭಾಗದ ಕ್ಷೇತ್ರರಕ್ಷಕ ನಂಗು ಅವರ ಕೈ ಸೇರಿಕೊಳ್ತಾ ಇದೆ. ಸುಂದರವಾದ ಎಸೆತಗಾರಿಕೆ ಶ್ರೇಷ್ಠ ಮಟ್ಟದ ಎಸೆತ ಗುರಿ ಚೆಂಡಿನ ಪ್ರಯೋಗವಾಗಿ ಓಡ್ತಾ ಇದೆ. ಜೋರಾದ ಮನವಿಯೊಂದಿಗೆ ಮತ್ತೆ ಅಂಜನೆ ಜಾಗರ ಕಾಸು ಮಲ್ಬೇರಿ ಬಂದೇಳಿ ಕೇಂದ್ರ ಎಸೆತಗಾರ ಅಶೋಕ್ ತನ್ನ ಎಸೆತಗಾರಿಕೆಯನ್ನು 32 ಅಶೋಕ್ ತನಗತ್ತಿನ ಕೊನೆಯ ಚೆಂಡು ಶ್ರೇಷ್ಠ ಮಟ್ಟದ ಚೆಂಡು ದಾಖಲಾಗಿ ಬರ್ತಾ ಇದೆ. ಅಶೋಕ್ ಒಂದು ವಾದ್ಯವನ್ನು ಮುಟ್ಟಿ ಎಲ್ಲರಿಗೂ ಒಂದು ಮನೋರಂಜನೆ ಕೊಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ಹೊಡೆತ ಮತ್ತೆ ಚೆನ್ನು ಈ ಸಂದರ್ಭದಲ್ಲೇ ಲಾಂಗ್ ಆಫ್ ವಿಭಾಗದ ಕ್ಷೇತ್ರರಕ್ಷಕರ ಕೈ ಸೇರಿಕೊಳ್ತಾ ಇದೆ. ಮೆಚ್ಚಲೇಬೇಕಾದ ತೀರ್ಪುಗಾರರ ಸಮಾಗಮ ಜಾರಿಯಾಗಿ ಕೊಡ್ತಾ ಇದೆ. ಒಂದು ಮ್ಯಾಚ್ ಅಷ್ಟೇ, ಒಂದು ಪರ್ಫಾರ್ಮೆನ್ಸ್ ಅಲ್ಲ, ಬಾಟಿಂಗ್ ಆಟದಾಗಲ್ಲ. ದಯಮಾಡಿ ಮ್ಯಾಚ್ ಸೋಮಾಡಿ ಗೆದ್ದಡಿ ಪೂರ ಮತ್ತೆ ನಲಿಪುಲ್ಲ ಸಿಂಪಿಲ್ಲ ಫುಲ್ ಜಾಲಿ ಜಾಲಿ ಒಂದೇ ಒಂದಿದ್ದೀರಾ ಒಂದಿದ್ದೀರಾ ನಡ್ಕೊಂಡಿದ್ದೀರಾ ಈ ಒಂದು ಲೈನ್ ಇನಿವಾದ್ರೂ ಕ್ಲಿಯರ್ ದಿಕ್ಕನು ಲ್ಯಾಂಡ್ ಹಿಡಿದ ಕ್ಲಿಯರ್ ದಿಕ್ಕಿದೆ ಇನ್ನೊಂದು ದಿನದ ಬರುತ್ತದೆ. ವಿಜಯ್ 17 ಬಂದಿದೆ. ಸುನಿಲ್ ರವರು ಕಟ್ಟಿ ಹಾಕುವವರೇ ಸುನಿಲ್ ಕಲ್ಲದವರೇ
ಜೋಡಿ ಇತ್ತಿನೋದಂಬೋಲೆ ಸುಣ್ಣಲ ಇತ್ತಿನೋದಂದರೆ ಸುಣ್ಣಲ ಬೋಡಿ ಅಲ್ಲಿ ಪ್ರಥಮ ಓವರ್ನ ಚತುರ್ಥ ಎಸೆತ ಉತ್ತಮವಾದ ಹೊಡೆತ ಅಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ 1 ರನ್ನನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ತಂಡದ ಮೊತ್ತ 9. ಪಂಚರಸ ಜಾತಿಯಲ್ಲಿ ಸೈಗೆ ಭಾಗದಲ್ಲಿ ದೀಪ ವಿಜೀತ್ ಕಟ್ಟಿ ಹಾಕುವಲ್ಲಿ ಪ್ರಯತ್ನ ಮಾಡ್ತಾರೆ ಇಲ್ಲವೋ ಆದರೂ ಉತ್ತಮವಾದ ಎಸೆತಗಾರಿಕೆ ವಿಚಿತ್ರ ಅವರ ಕಡೆಯಿಂದ ಮ್ಯಾಚ್ ಟೈ ಆದ ನಲ್ಪ ಉಂಜ ಓಡಾತ ವಿಜೀತ 55 ಕ್ಲೀನ್ ವಿಜಿತ ಕೈ ಮೇಲಲ್ಲಿ ತಿರುಗಾಟ ಈ ಬಾರಿ ಮತ್ತೊಂದು ಮುಂದರಿ ಘೋಷಣೆ ಬಂದಿದೆ ನೋಡಿ. ಸಿಕ್ಸರ್ ಮುಖೇನ ಮುಕ್ತಾಯಗೊಂಡರೆ ಇಚ್ಚಿಗೆ ಆದರೆ ಒಂದ್ಸಲ ತಂಡಕ್ಕೆ ಅಮೂಲ್ಯವಾದ 1 ರನ್ನನ್ನು ಸೇರ್ಪಡೆಗೊಳಿಸುತ್ತಾರೆ ಶರತ್ ಅವರು. ಇದರೊಂದಿಗೆ ಪಂದ್ಯಾಟ ಮುಕ್ತಾಯಗೊಂಡಿದೆ. ಲೋಕೇಶ್ ಉಂಡ್ರೆ ಅವ್ರಿಗೆ ಒಂಜಿ ಮ್ಯಾಚ್ ಹೋಗುದಿದ್ದ ನಾಯಿ ಉಂಡ್ರೆ ಮೊದಲ ಒಂದು ಪಪ್ಪ ಒಂದೇ ವರ್ಲ್ಡ್ ಔಟ್ ಒಂದೇ ವರ್ಲ್ಡ್ ಹೊಡೆತ ಉತ್ತಮವಾಗಿತ್ತು. ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆಯೊಂದಿಗೆ ತೆಗೆದುಕೊಂಡಂತೆ 5ನೇ ಎಸೆತವಿದು. ಹೊಡೆತವಿದು ಬೀಸುವ ಪ್ರಯತ್ನ. ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ ಬೇಕಾಗಿದ್ರೆ 35 ಬೇಕಾಗಿದೆ. 18 ಎಸೆತಗಳ ಮುಂದೆ 35. ಉದಯ ಒನಸಿಗೆ ಬಂದಿಲ್ಲ
ವರ್ಷದ ದಿವಸ ಬಾರಿಸಿ ಹೋಗುದು ಐಸ್ ಕ್ರೀಮ್ ಎಲ್ಲ ಪೂಜೆಗಳಲ್ಲಿ ನನ್ನ ಒಂಜಿ ರಡ್ಡು ಮೂಜಿ ಪೊಣ್ಣು ಜೋಕುಲು ಆಡು ಬಂದು ಯಾನ ದೇವರನ್ನ ಓಸ ಇತ್ತು ನಿನ್ನ ಅಮ್ಮೇರ್ ಲೋಜ ದಿನೊಂದು ರೀಲ ತಿನ್ಬಿನ ಸರಿ ಇದೆಯಾ ಪ್ಲೇಟ್ ಸರಿ ಇದೆಯಾ ಸುಮಂತ್ 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 ಅವಡ್ಡೆ ಕುಟ್ಟಿ ರಾತ್ರಿಗೆ ಮೂರು ಬೇರೆ ಪಟದೆಪ್ಪ ರಕ್ಷಿತೇರು ಒಂದುಲ್ಲೆ ರಡ್ಡು ಉಳ್ಳೆ ರಡ್ಡು ಗಂಜಿ ಉಳ್ಳೆ ಗಂಜಿ ಚಟ್ನಿ ವಿಡಿಯೋ ಮಾಡ್ಬೇರೆ ಬೈತೀನಿ ಮಾಡಿದೆ ಕೀಯಂಡು ಕಮಲ ಟೀಮ್ असं एट्टे बैटिंग स्ट्रांग इट ಸೂಪರ್ ಕಿಂಗ್ಸ್ ಗೆ ಬೇಕಾಗಿದೆ 24 ಎಸೆತಗಳ ಮುಂದೆ 39ರ ಗುರಿ ಅವರ ಗಾಡಿ ಸನ್ಸ್ ಹಾಗೂ HP11 ತಂಡದ ನಾಯಕರು ವಿಭಾಗದಲ್ಲಿ ಅವಿನಾಶ್ ವಿಭಾಗದಲ್ಲಿ ಉತ್ತಮವಾದ ಎಸೆತ ಕೊನೆಯ ಎಸೆತ 1 ರನ್ನಿಗೆ 6 ರನ್ ಅವಶ್ಯಕತೆ ಉತ್ತಮವಾದ ಎಸೆತ ದಂಡಿಸಿದ್ರು ಇಲ್ಲ 1 ರನ್ ಸಂಪೂರ್ಣ ಕಟ್ಟಿ ಹಾಕಿದ್ರು ವಿಜೇತ ಜಯದ ಘೋಷವನ್ನು ಘೋಷಿಸುತ್ತಾರೆ ತಂಡವನ್ನು ಬೇರಿಸಿಕೊಂಡಿಲ್ಲ ಈ ಮುಖೇನ ತಂಡದ ಮೊತ್ತ ಪೂರ್ವ ಮುಕ್ತಾಯದಲ್ಲಿ 23 ವಿದ್ಯಾಚಂದ್ರನ್ನು ರೈಟರ್ ರಾಮವರ್ಧ ವಿಕೆಟ್ ಮುಖೇನ ದಂಡಿಸಲು ಸಿದ್ಧರಾಗುತ್ತಾ ಸಫಾನ್ ತನ್ನ ತಂಡವನ್ನು ಸುಲಭ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಮತ್ತೆ ವಿಕೆಟ್ಗಳ ಮಧ್ಯೆ ಬಳಿಬೂಟಗಳ ಸೇರ್ಪಡೆಯಾಗಿ ಕೊಡ್ತಾ ಇದೆ. ಅಂಕಿಅಂಶ ಕಟ್ಟಪಟ್ಟಿ ಎಂಬುದು 3ರಲ್ಲಿ ಬಂದು ನಿಂತಿದೆ. 2 ಚೆಂಡುಗಳ ಮುಕ್ತಾಯವಾಗಿದೆ. 26 ಗಳಿಸಬೇಕಿದೆ. 24 ಚೆಂಡುಗಳ ಮುಂದೆ 26 ಓಟದ ಅವಶ್ಯಕತೆ ಇದೆ. ಮತ್ತೆ ಎಸೆಯಬೇಕಿದೆ. ಲೋಕೇಶ್ ಕ್ಷೇತ್ರರಕ್ಷಕರ ಸಜಾವಣೆಯನ್ನು ಮಾಡಿಕೊಳ್ಳುತ್ತಾ ತನ್ನ ಗಂದಿನ 3ನೇ ಚೆಂಡು ಶ್ರೇಷ್ಠ ಮಟ್ಟದ ಉಲ್ಟಾ ದಾಂಡಿನ ಪ್ರಯೋಗ ವ್ಯಕ್ತವಾಗ್ತಾ ಇದೆ. ಶಾರ್ಟ್ ಕವರ್ ವಿಭಾಗದಲ್ಲಿ ಚೆಂಡು ಧಾವಿಸಿಕೊಂಡ್ರೆ ಮತ್ತೆ ಪರ್ವೀಸ್ ರವರ ಬಳಿ ಇದೆ. ಕೊನೆಯ ಚೆಂಡಿಗೆ ಫೈನ್ ಲೆಗ್ ವಿಭಾಗದಲ್ಲಿ 1 ಓಟವನ್ನು ಸಂಪಾದಿಸಿಕೊಂಡ್ರೆ ಆರಂಭಿಕ 6 ಚೆಂಡುಗಳ ಮುಕ್ತಾಯವಾಗಿದೆ. ಸರಾಸರಿ 6% ರನ್ ರೇಟ್ ಪ್ರತಿ ಓವರಿನಲ್ಲಿ ಬರಬೇಕಿದೆ. ಅಸಾಮರ್ಥ್ಯವುಳ್ಳಂತಹ ದಂಡುಗಾರರು ತನ್ನ ತಂಡಕ್ಕೋಸ್ಕರ ಸಾಧಾರಣ ಮುಜಿ ಮ್ಯಾಚ್ ಅನ್ನು ಮಾತಾಡಿರಲಿಲ್ಲ. one of the break ಮೂಜೆಟ್ ಇದು ರಡ್ಡೆ ರಡ್ ಸೋತ ಕೀ ಉಂಡು ಸಂತನಡ
ಬಾಕಿ ಏರ್ಗೆ ಓ ಮುಜಿ ಮುಜಿ ಮ್ಯಾಚ್ ಅನ್ನ ನಮ್ಮ ಎರಡು ಮ್ಯಾಚ್ ವಿನ್ ಆಗಿತ್ತು ಕುರುಂಗ್ ಮ್ಯಾಚ್ ಅವನೊಂದು ದಾಲಬಲ್ಲಿ ಸೋಮೇರ್ಲು ದಾಲಜ್ಜಿ ಎಂಜಿನಲ್ಲಿಜ್ಜಿ ಸೆಕೆ ಜ್ಯೂಸ್ ಬರ್ದು ಸಾಗ ಬೇಕಂಡು ನಾ ಒಂದು ಈ ವಿಡಿಯೋನು ಮೂಲೆ ಎನ್ನು ಅಂತೊಂದಲ್ಲ ನೆಕ್ಸ್ಟ್ ಫೈನಲ್ ಮಾತ್ರ ಮ್ಯಾಚ್ ಬರಡು ನೆಕ್ಸ್ಟ್ ಪಾರ್ಟ್ ಮಾಡೋದು ಅವಳ ತುಲೆ ಎಂದಲ್ಲ ಸಪೋರ್ಟ್ ಮಾಡ್ಲಿ ಶೇರ್ ಮಾಡ್ಲಿ ಫ್ರೆಂಡ್ ಆಗ್ಲಿ ಅದೇ ಪೂರ ವಿಡಿಯೋ ಲಾಂಗ್ ಆಗಿ ಬಂದಿರ ಇಂಚ ಎರಡು ಪಾರ್ಟ್ ಮಾಡೋದಲ್ಲ ಸೆಕೆಂಡ್ ಪಾರ್ಟ್ ಬರೋದು ನೆಕ್ಸ್ಟ್ ಬೇಗ ಬರೋದು ಒಣ ಸಾಯಿ ಬಕ್ಕ ಬ್ರೇಕ್